ಹಾಗೂ ಪಂಡಿತರಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುತ್ತೆ. ಸುತ ಸ್ವರೂಪರ ಮನುಷ್ಯ ಜನ್ಮ ಬಂದ ಮೇಲೆ ಈ ಶರೀರ ಚರಿತಾರ್ಥಕವಾಗಿ ಈ ಗ್ರಹಗಳನ್ನು ಈ ಶರೀರವನ್ನು ಹೆಂಗೆ ಕಾಪಾಡಕ್ಕೆ ಬೇಕಲ್ಲ, ಚಳಿ ಗಾಳಿ ಬಿಸಿಲಿಗೆ ಕಾಪಾಡಕ್ಕೆ ಇದೊಂದು ಗ್ರಹ. ಇದನ್ನು ಶಾಂತಿ ಮಾಡೋ ಅವಶ್ಯಕತೆನೇ ಇಲ್ಲ. ಇದು ಶಾಂತನ ಆಯಿತು. ಅದ್ರ ಒಳಗಿರ್ತಕ್ಕಂಥ ಮನುಷ್ಯರು ನಾವು ಶಾಂತ ಇರ್ಬೇಕು ಅಂತ ಅಂದ್ರೆ, ನಾವು ಶಾಂತ ಅಂದ್ರೆ ಮನಸ್ಸು ಶಾಂತ ಇರ್ಬೇಕು. ಯಾಕಂದ್ರೆ ಮನಸ್ಸು ಎಲ್ಲದಕ್ಕೂ ಕಾರಣ. ದುಃಖಕ್ಕೆ ಸುಖಕ್ಕೆ ಮನಸ್ಸಿನ ಭಾವನೆಗಳು, ಸಂಕಲ್ಪಗಳು, ವಿಕಲ್ಪಗಳೇ ಕಾರಣ. ಅಂಥ ಸಂಕಲ್ಪ ವಿಕಲ್ಪಗಳಿಂದ ದುಃಖವನ್ನು ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಅವನ್ನ ಯಾವ ರೀತಿಯಾಗಿ ನಾವು ನಮ್ಮ ವಿವೇಕದಿಂದ ವಿವೇಚನಾ ಶಕ್ತಿಯಿಂದ ಅದನ್ನು ಬಳಸ್ಕೊಂತೇವೋ ಆ ರೀತಿಯಾಗಿ ಮನಸ್ಸು ಕಾರ್ಯವನ್ನು ಮಾಡಬೇಕು. ನಮ್ಮ ವಿವೇಚನಾ ಶಕ್ತಿ ಇಲ್ಲಾಂದ್ರೆ ಅದು ಹೆಂಗೆ ಬೇಕಾದಂಗೆ ವರ್ತನೆ ಮಾಡ್ತೈತೆ ಅದು. ಯಾಕಂದ್ರೆ ಅದು ಏನು ಸ್ವಲ್ಪ ಏನೋ ಹೇಗಂದ್ರೆ ಏನೋ ಹೊಗೆ ಕಾಣ್ಕೊಳ್ಳಿ ಹೆಂಗೆ ಬೆಂಕಿ ಐತಿ ಅಲ್ಲಿ ಅಂತ ಹೆಂಗೆ ಊಹೆ ಮಾಡ್ಕೊತಿತ್ತು, ಹಂಗೆ ಸ್ವಲ್ಪ ಸಣ್ಣ ಇದಕ್ಕೆ ಊಹೆಯನ್ನು ಮಾಡಿಕೊಂಡು ಕೆಟ್ಟ ಭಾವನೆಯನ್ನು ಅನ್ಯತಾ ಕಲ್ಪನೆಗಳನ್ನು ಮಾಡ್ಕೊತಿರ್ತೀವಿ. ಅದಕ್ಕೆ ತಿಳುವಳಿಕೆ ದೋಷ ದರ್ಶನವನ್ನು ಮಾಡಿ ವಿವೇಚನಾ ಶಕ್ತಿಯಿಂದ ತಿಳಿಸ್ಕೊಂಡಾಗ ಅದು ಶಾಂತ ಆಕೈತಿ. ಅದಕ್ಕೆ ಮನುಷ್ಯನಿಗೆ ಬೇಕಾದದ್ದು ವಿವೇಕ. ಅಂಥ ವಿವೇಕವನ್ನು ನಾವು ಜಾಗೃತ ಮಾಡ್ಕೊಂಡದ್ದಾದ್ರೆ ಮನೆ ಶಾಂತ ಇರಬೇಕು. ನಾವು ಮನುಷ್ಯರು ಶಾಂತ ಇರಬೇಕಾಗಿ ಮನಸ್ಸು ಶಾಂತ ಇರಬೇಕಾಗಿ ಅದಕ್ಕೆ ನಿರಂತರವಾಗಿ ನಾವು ಏನು ಮಾಡಬೇಕು ಅಂದ್ರೆ, ಈ ವಿಷಾದಿಗಳ ಕಡೆ ಹರಿತಕ್ಕಂಥ ಮನಸ್ಸನ್ನು ವಿವೇಚನಾ ಶಕ್ತಿಯಿಂದ ವಿವೇಕದಿಂದ ಅದನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಜ್ಞಾನವನ್ನು ನಾವು ಪಡಿಬೇಕಾಗಿ. ಅದಕ್ಕಾಗಿ ಅನುಭವಗಳು ಜ್ಞಾನಿಗಳು ನಮಗೆ ಸತತ ಆ ಚಿಂತನೆ ಒಳಗೆ ತೊಡಗ್ರಿಪ್ಪ. ಈ ಗ್ರಹದ ಉಪಯೋಗ ಆಗ್ಬೇಕಂದ್ರೆ ನಾನು ಯಾರಂತ ತಿಳ್ಕೊಬೇಕು. ಈ ಗ್ರಹದ ಉಪಯೋಗ ಆಗ್ಬೇಕಂದ್ರೆ ಬರೀ ಇದನ್ನು ರಕ್ಷಣೆ ಮಾಡ್ಕೊಳೋದಕ್ಕೆ ಅಷ್ಟೇ ಅಲ್ಲ, ಇದರ ಉಪಯೋಗ ಆಗ್ಬೇಕಂದ್ರೆ ನನ್ನ ನಿಜವನ್ನು ಅರಿಯೋ ಸಲುವಾಗಿ ಇದ್ರದ್ದು ಸಹಾಯ ಪಡ್ಕೋಬೇಕಲ್ಲ, ಹೌದಲ್ಲ? ಇಲ್ಲಾಂದ್ರೆ ಇದು ನಾವು ಎಷ್ಟೇ ಭದ್ರವಾಗಿ ಕಟ್ಟಿದ್ರು ಕೂಡ ಕೆಟ್ಟ ಹೋಗೋದೇ ಇದು ಕೆಟ್ಟ ಹೋಗ್ತೈತಿ, ಇದು ಕೆಟ್ಟ ಹೋಗ್ತೈತಿ. ಇದೇನು ನಾವು ಏನಮ್ಮ ಮುಂದಿನವ್ರಿಗೆ ತಲಾಂತರ ಇರಲಿ ಅಂತ ಎಷ್ಟೇ ಭದ್ರ ಮಾಡಿದ್ರು ಕೂಡ ಕೆಡೋದ. ಯಾಕೆ ನಿರ್ಮಾಣ ಆದಂಥದ್ದು ಇದು. ನಿರ್ಮಾಣ ಆದದ್ದಕ್ಕೆ ಒಂದು ಸರಿ ನಾಶ ಅನ್ನೋದು ಐತಿ. ಹಾಗೆ ಇದು ನಿರ್ಮಾಣ ಆಗಿ ಬಂದಂಥದ್ದು. ಅದರ ಎರಡೋದ್ರ ಸದುಪಯೋಗ ಆಗ್ಬೇಕಂದ್ರೆ ಈ ಗ್ರಹದೊಳಗೆ ಇದ್ಕೊಂಡು ಅನ್ಯರಿಗೆ ಏನು ಕೆಟ್ಟನ್ನು ಬಯಸದೆ ನೆರೆಯವರು ಕೂಡ ಊರವರು ಕೂಡ ಎಲ್ಲರೂ ಕೂಡ ವೈರತ್ವ ಇಲ್ಲ, ಎಲ್ಲರೂ ಕೂಡ ಸಹಬಾಳ್ವೆ ಸಹಮತದಿಂದ ಇದ್ದುಕೊಂಡು ಒಳಗೆ ನಾನು ಯಾರು, ನನ್ನ ನಿಜವೇನು ಅನ್ನೋದ್ರ ಕಡೆ ಚಿಂತನೆ ಒಳಗೆ ತೊಡಗಬೇಕಾಗಿ ಅವಾಗ ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗುತ್ತೆ. ಅವಾಗ ಈ ಭೌತಿಕ ಕಟ್ಟಡದ ಒಂದು ನಿರ್ಮಾಣ ಮಾಡಿದ್ದು ಕೂಡ ಸದುಪಯೋಗ ಆಗುತ್ತೆ. ಯಾಕಂದ್ರೆ ಉದ್ದೇಶ ಏನು ಇಟ್ಕೊಂಡು ಮಾಡೇವು ಅಂತಂದ್ರೆ ನೆಮ್ಮದಿಯಿಂದ ಇರ್ಬೇಕಂತಂದ್ರೆ ಇದನ್ನು ಮಾಡ್ಕೊಂಡಿದ್ದ. ಎಲ್ಲ ಗ್ರಹಗಳನ್ನು ಎಲ್ಲರೂ ಮಾಡ್ಕೊಂಡದ್ದು ಉದ್ದೇಶ ನೆಮ್ಮದಿಯಿಂದ ಇರಬೇಕು, ಆರಾಮ ಇರಬೇಕು ಅಂತ ಮಾಡ್ಕೊಂಡಿದ್ದು. ಆರಾಮ ಇರಬೇಕಂದ್ರೆ ಮೂಲತಃ ನನ್ನ ಭಾವನೆಗಳು ಶುದ್ಧ ಇರಬೇಕು. ಭಾವನೆ ಶುದ್ಧ ಇಲ್ಲದ ಹೊರತು ಎಂಥ ಗ್ರಹನ ಇರಲಿ ಅರಮನೆನ ಇರಲಿ ಕೂಡ ಅದು ಸುಖವನ್ನು ತಂದುಕೊಳ್ಳಾರ್ದು. ಅದಕ್ಕೆ ಭಾವನೆಗಳನ್ನು ಶುದ್ಧ ಮಾಡ್ಕೋಬೇಕಾಯ್ತು. ಅದಕ್ಕೆ ನಿಜಗುಂಡರು ಕೂಡ ನಮ್ಮ ಕರ್ತವ್ಯದ ಕಡೆ ಅವರು ಎಚ್ಚರಿಸ್ತಾರೆ. ಮನುಷ್ಯ ಜನ್ಮ ಬಂದದ್ದನ್ನು ಏನು ಎದಕ್ಕೆ ಉಪಯೋಗ ಮಾಡ್ಕೊಂಡಾಗ್ತೀರಿ ನೀವು? ಬರೀ ಕೆಟ್ಟ ಹೋಗತಕ್ಕಂಥದ್ರ ಮೇಲೆ ಮೋಹನ್ ಇಟ್ಕೊಂಡು ಹೋದ್ರೆ ವ್ಯರ್ಥ ಅಲ್ಲ, ಹೌದಲ್ಲ? ಋತ ಕೆಡುವ ತನುವನೇ ತಾನಂತ ತಿಳ್ಕೊಂಡು ಇದರ ಮೇಲಿನ ಮೋಹ ಮಮಕಾರಕ್ಕಾಗಿನ ವಿಷಯ ಸುಖವನ್ನು ಪಡಿತೇನಂತ ಹಂಬಲಿಸುವಂತ ಅದರಾಗೆ ಕಾಲ ಕಳೆದು ಸುಮ್ಮನೆ ವ್ಯರ್ಥ ಅಂತ ಹೇಳ್ತಾರೆ. ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ. ನಮ್ಮ ನಿಜವನ್ನು ಮುಕ್ತಿ ಹೊಡೆಯುವುದು ನಮಗೆ
ನಿಜ ಏನೈತೆ ಅಂತ ವಿಚಾರ ಮಾಡು. ಯಾಕಂದ್ರೆ ಮಾಯಾದಿಂದ ಇದು ಏನು ಅನ್ನಿಸ್ತೈತಿ, ಸತ್ಯದಂತೆ ತೋರ್ತೈತಿ. ಹೌದಲ್ರಿ? ಇದು ಸತ್ಯದಂತೆ ತೋರ್ತೈತಿ ಮಾಯಾದಿಂದ. ಇಲ್ಲದನ್ನು ಮಾಯಾದ ಗುಣಲಕ್ಷಣನ ಅದ, ಇಲ್ಲದನ್ನು ಇದ್ದಂಗೆ ತೋರಿಸ್ತೈತಿ, ಇದ್ದದ್ದನ್ನು ಇಲ್ಲದಂಗೆ ಮಾಡ್ತೈತಿ. ನನ್ನ ಸ್ವರೂಪ ಯಾವಾಗಲೂ ಇರುವಂಥದ್ದು ಅದನ್ನ ಇಲ್ಲದಂಗೆ ತೋರ್ಸಾಕತ್ತೈತಿ. ಯಾವ್ದು ಐತಿ ಅದನ್ನ ಇಲ್ಲದಂಗೆ ತೋರಿಸ್ತೈತಿ, ಇಲ್ಲದನ್ನ ಇದ್ದಂಗೆ ತೋರಿಸ್ತೈತಿ. ಇದು ಸತ್ಯ ಇಲ್ಲ ಆದ್ರೆ ಇದು ಸತ್ಯದಂತೆ ತೋರಿಸ್ತೈತಿ. ನಿಜವಾದಂತ ಅರಿವು ಇರುವ ಆನಂದ ಅದು ಯಾವಾಗಲೂ ಐತಿ, ಅದು ಇಲ್ಲದಂಗೆ ತೋರಿಸ್ತೈತಿ. ಈ ಭಾಸವನ್ನ ಕಳ್ಕೋಬೇಕಾಯ್ತು. ಭ್ರಾಂತಿ ಜನ್ಯವಾಗಿ ಬರ್ತಕ್ಕಂಥ ದೋಷಗಳನ್ನು ಕಳ್ಕೊಳ್ಳಾರ್ದ ಹೊರತು ಶಾಂತಿ ನೆಮ್ಮದಿ ಸಿಗ್ಲಾರ್ದು. ಅದಕ್ಕೆ ಅವ್ರು ಆ ಭ್ರಾಂತಿಯನ್ನು ಕಳ್ಕೊಳ್ಳೋ ಸಲುವಾಗಿ ನೀವು ನಿರಂತರವಾಗಿ ಶ್ರವಣಾದಿಗಳಲ್ಲಿ ಕೊಡೋದು. ಹಂಗೆ ಹೋಗೋದಿಲ್ಲ ಭ್ರಾಂತಿ. ಅದು ಹೌದಲ್ಲ? ಭ್ರಾಂತಿ ಹಂಗೆ ಹೋಗೋದಿಲ್ಲ. ಭ್ರಾಂತಿ ಹೋಗ್ಬೇಕಂದ್ರೆ ಕೇಳಿ ಅದನ್ನು ಕಳ್ಕೋಬೇಕಾಯ್ತು. ಕೇಳಿ ಅದನ್ನು ಮನನ ಮಾಡಿ ನಿಧಿಧ್ಯಾಸನ ಪೂರ್ವಕವಾಗಿ ಗಟ್ಟಿಗೊಳಿಸ್ಕೊಂಡಾಗ ಅದು ಭ್ರಾಂತಿ ಅನ್ನೋದು ದೂರ ಆಗ್ತೈತಿ. ಭ್ರಾಂತಿ ಕಳ್ಕೊಂಡಾಕ ಇದ ಉಪಾಯ, ಶ್ರವಣ ಮನನ ನಿಧಿಧ್ಯಾಸನ. ಇಲ್ಲಾಂದ್ರೆ ಹಂಗೆ ಭ್ರಾಂತಿಯನ್ನು ಕಳ್ಕೊಳ್ಳಾಕ ನಾವು ಏನೋ ಊದಿನ ಕಡ್ಡಿ ಬೆಳಗಿದ್ರೆ, ಧೂಪ ಹಾಕಿದ್ರೆ, ದೀಪ ಬೆಳಗಿದ್ರೆ ಅಥವಾ ಕಾಯಿ ಹೊಡೆದ್ರೆ ಭ್ರಾಂತಿ ನಾಶ ಆಗೋದಿಲ್ಲ. ಹೌದಲ್ಲ? ಭ್ರಾಂತಿ ನಾಶ ಆಗ್ಬೇಕಂದ್ರೆ ಚೆನ್ನಾಗಿ ಕೇಳಬೇಕಾಗೈತಿ. ಇದ್ದ ವಸ್ತುವಿನ ತಿಳುವಳಿಕೆಯನ್ನ ನಮ್ಮ ಬಗ್ಗೆ ಅದನ್ನು ಕೇಳಬೇಕಾಗೈತಿ. ಕೇಳಿದ್ದನ್ನು ಮನನ ಮಾಡಬೇಕಾಗೈತಿ. ಮನನ ಮಾಡಿದ್ದನ್ನು ಗಟ್ಟಿಗೊಳಿಸ್ಕೊಂಡು ನಿಧಿಧ್ಯಾಸನ ಪೂರ್ವಕವಾಗಿ ಅದೇ ಸ್ಥಿತಿ ಒಳಗೆ ಉಳಿಬೇಕಾಗೈತಿ. ಅಂಥ ಸ್ಥಿತಿಯನ್ನು ಹೊಂದಲಿಕ್ಕೆ ಬಂದಂಥ ಈ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕಾಗೈತಿ. ಅದಕ್ಕೆ ನಾವು ಅದರತ್ತ ನಾವು ವೇಳೆಯನ್ನು ತೊಡಗಿಸಿಕೊಂಡು ಸತತ ಈ ಭೌತಿಕ ಕಟ್ಟಡದ ಒಂದು ಸದುಪಯೋಗ ಹಾಗೂ ಈ ಶರೀರದ ಸದುಪಯೋಗ ಮಾಡಿಕೊಂಡು ಈ ಜನ್ಮದ ಸಾರ್ಥಕತೆಯನ್ನು ಪಡೆಯೋಣ ಅಂತ ಹೇಳ್ಕೊಂಡು ನಾನು ಒಂದು 2 ಮಾತನ್ನು. ಓಂ ಶಾಂತಿ ಶಾಂತಿ ಶಾಂತಿ. सकल साधु